श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजोवारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। ಶ್ರೀಗುರುಭ್ಯೋ ನಮಃ. ಭಗವಂತನ ಧ್ಯಾನಂತರ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಒಂದು ಮಾತು ಶುರು ಇಟ್ಕೊಂಡಿದೆ. ನನ್ನ ಧಾರಣ ಅಂತ ಪ್ರತ್ಯಾಹಾರ ಬಂದ ಇಂದ್ರಿಯಗಳು ಅಂತ ನವ ವಿಷಯಂತ ಕಡೆತ್ತೆ ಅಂತರ್ಮುಖವಾದ ದೇವರನ್ನ ಕಡೆಗೆ ಕೊಣಕಣೆ ಪ್ರತ್ಯಾಹಾರ ಅಂದ್ಬಿಟ್ಟಾರೆ. ನನದೊಂದು ದುಮ್ಮುದು ನೆಕ್ಸ್ಟ್ ಸ್ಟೆಪ್ ಯಾರು ಬಂದ ಧಾರಣ ಅಂತ ಅವು ಎಂಚ ಅನ್ಕೊಂಡ ಅವೇನ 14ನೇ ಶ್ಲೋಕ ಅನ್ಕೊಂಡ್ಬೇರೆ. ತತ್ರ ಏಕ ಅವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನಃ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿತ್ ನ ಸಂಸ್ಮರೇತ್ ಪದಂ ತತ್ ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ತತ್ರೇಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿತ್ ನ ಸಂಸ್ಮರೇತ್ ಪದಂ ತತ್ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ದೇವರನ್ನು ಧ್ಯಾನಂ ಪೋಡು. ದೇವರನ್ನು ಧ್ಯಾನ ಮಾಡ ಇಂಚ ಆಯಗಲ ಭಗವಂತಗಳ ನಮ್ಮ ಕಣ್ಣು ಕಾರಮ ಅಂತ ಉಂಡ ನಮ್ಮ ಕಣ್ಣು ಕಾರಮ ಅಂತ ಅವು ಪ್ರಾಕೃತ ಪಾಂಚಭೌತಿಕ. ಪರಮಾತ್ಮನ ಮಾತ್ರ ಅವು ಜ್ಞಾನಾನಂದಮಯ ಅಂಡ ಪರಮಾತ್ಮನ ಪೂರ ಅವಯವಗಳ ಪೂರ ಪಾರ್ಟ್ಸ್ ಆಫ್ ಬಾಡಿ ಅವನ್ ಪೂರಲ ಒರಾನೆ ನಂಗೆ ಧ್ಯಾನಂ ಪೇರ ಆಪೋಯಿ ಐಕೋಸ್ಕರ ಜಾದಂ ಪುಡು ಮಣದ ಅಂಡ ಒಂಜೊಂಜೇ ಅವಯವನ ಚಿಂತನೆ ಪೋಡು. ಸುರುಡು ಪಾದ ಇಂಚ ಒಂಜೊಂಜೆ ಅವಯವ ಚಿಂತನೆ ಪೋಡು. ನೆಕ್ ಧಾರಣ ಅಂಪುದರ್ ಒಂದಿಗೆ ಖಂಡ ಸ್ಮೃತಿ ಅಂತ ಕೊಂಡ ತಾಂಡ ಖಂಡ ಖಂಡ ಆತ್ ಖಂಡ ಬಣ್ಣದ ಒಂದು ತುಂಡು ಅಂತ ಅರ್ಥ. ಒಂದು ಧಾರಣ ಅಂತ ಆಪುಣು ಅವಿನೇ ಧ್ಯಾನ ಬಂಡ ಎಂಚಾಪುಣ ತಾಂಡ ಮಾಂತ ಅವಯವಂದ್ರ ಹೊರಾನೆ ಧ್ಯಾನ ಅಂಪುಣಕ್ಕೆ ಧಾರಣ ಧ್ಯಾನ ಅಂತ ಅಖಂಡ ಸ್ಮೃತಿಯ ಧ್ಯಾನ ಅಂತ ಪಣ್ಪುಣ. ಈ ರೀತಿ ಆತ ಧ್ಯಾನ ಅಂಪುಣಗ ಆ ಪರಮಾತ್ಮನ ಒಂಜೊಂಜ ಅವಯವನ ಧ್ಯಾನ ಪೋಡು. ಅವ್ಯುಚ್ಛಿನ್ನೇನ ಚೇತಸ ಅವು ಮನಸ್ಸು ಅವಳೇ ಇಪ್ಪೊಡು ಒಂದ್ ಪೇರು ಮನೋ ನಿರ್ವಿಷಯಂ ಯುಕ್ತ್ವ ಮನಸ್ಸಡು ಭೇದ ಲೌಕಿಕವಾತ್ಮ ಭೇದ ವಿಷಯ ಅಂತ ಊಲ ಚಿಂತನೆ ಅಂತ ಆ ಭಗವಂತನ ಚಿಂತನೆ ಅಂಪುಡು. ತತಕ್ಕಿಂಚ ನ ಸಂಸ್ಮರೇತ್ ಸ್ಮರಣೆ ಅಂಪುಡು ಅಂತ ಅಂಡ ಪರಮಾತ್ಮ ಸ್ಮರಣೆ ಅವನ್ ಮಾತ್ರ ಅಂಪುಡು. ಬೇತ ಊಲ ಸ್ಮರಣೆ ಪೆರತೀರಾನೆ ಅತನಕ ಜಾತಾಪುಣ ಪ್ರಯೋಜನ ಜಾತಪುಣ ಅಂತ ಅಂಡ ಪದಂ ತತ್ ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ಆ ಪರಮಾತ್ಮನ ಸ್ವರೂಪ ಅಂತೂ ಚಿಂತನೆ ನಿರಂತರವಾತ್ ಅಂತ ಅಂಡ ಬೇತೆ ಓಲ ಸ್ಮರಣೆ ಕೊಣದಂತೆ ನಂಕ್ ಜಾದಪಣಂತಾಂಡ ಕೃಷ್ಣರ ಪಣ್ಪೆ ಧ್ಯಾಯತ ವಿಷಯಾನ್ ಪುಂಸಃ ಸಂಗಸ್ತೇಶು ಉಪಜಾಯತೆ ಅಂತ ಬೇತೆ ಬೇತೆ ವಿಷಯ ಪದಾರ್ಥಗಳ ಬಗ್ಗೆ ನಮ್ಮ ಆಲೋಚನೆ ಅಂತಾಂಡ ಎಂಕ್ ಅವು ಬೋಡು ಅಂತ ಆಸೆ ಬರ್ಪುಣು ಅವು ಸಿಗನ ತಿಂತಾಣ ಕೋಪ ಬರ್ಪುಣು ಈ ರೀತಿ ಅನರ್ಥ ಆಪುಣು. ಐಕೋಸ್ಕರ ಜಾದಂ ಪಡ್ ಮನಸ್ಸರು ಬಣ್ಣಂತಾಂಡ ಪರಮಾತ್ಮನ ಚಿಂತನ ಅಂತಾಂಡ ಪರಮಾನಂದ ಆಪುಣು ಏಬಣ ಅವು ಅವಳು ಎಂಚಿತ್ತ ನಿಂಗಳ ಜಾಲಂಗೆ ಆ ತೊಂದರೆ ಜ್ಞಾನಿತ್ತ ಅವರ ಮನೋ ಯತ್ರ ಪ್ರಸೀದತಿ ಅವು ಪ್ರಸನ್ನ ಆಪುಣು ಮನಸ್ಸು ಸಂತೋಷ ಉಂಟಿಪ್ಪುಣು ಐಕ್ಯ ಧ್ಯಾನಂ ಕೊಡು ಅಂತೂ ಶುಕಮುನಿಗಳು ಪರಿಷತ್ ರಾಜಗೆ ಉಪದೇಶಗೊಳ್ಬೇರೆ. ತತ್ರೇಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್ ಪದಂ ತತ್ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ನಿತ್ಯ ಪ್ರಯೋಜನ ಜಾದ ಪಣ್ಪಣೇನೆ ಕುಡ್ಲ ಪಣ್ಪೇರೆ. ರಜಸ್ತಮೋಭ್ಯಾಮ್ ಆಕ್ಷಿಪ್ತಂ ವಿಮೂಢಂ ಮನಃ ಆತ್ಮನಃ ಯಚ್ಚೇತ್ ಧಾರಣಯ ಧೀರಃ ಹಂತಿ ಯಾ ತತ್ಕೃತಂ ಮಲಂ. சாதாரணமாத்து மனசுடு தோஷத்துண்டு நமக்கு அவு நான் அனர்த்தம் காரணாப்பணும். ரஜஸ்தமோபியாம் ஆக்ஷிப்தம் விமூடம் மன ஆத்மனः யச்சேதாரணயா தீரோ ஹந்தி யா தத்கிருதம் மலம். ரஜஸ்தமோபியாம் ஆக்ஷிப்தம் விமூடம் மனः ஆத்மனः ಆ ಮನಸ್ಸು ವಿಮೂಢಾಪಣೆ ಏರ್ಪಡೆ ಅವು ಐಕ್ ಮೋಹ ಬರ್ಪಣೆ ಏರ್ಪಡ್ಪಣಂತ ಅಂಡ ರಜಸ್ತಮೋಭ್ಯಾಮ್
ಮೂಜಿ ಗುಣ ಸತ್ವಗುಣ ರಜೋಗುಣ ತಮೋಗುಣ అయితే రజోగుణ ಮತ್ತು తమోగుణంతో సంపర్క అనగా మనస్సు జాదాపుడు పడుతాండ అయితే విషయ ಬೋಡು ಒಂದು ವಿಷಯಾಸಕ್ತಿ ಬರ್ಪುಣು ಅತನಗ ಅವು ಇದೇ ವಿಷಯ ನಾಡ್ರೆ ಹೋಗ್ಬಿಡು ಕಣ್ಣು ಅಥವಾ ಚಕ್ಷುರೇಂದ್ರಿಯ ಗ್ರಹಣೇಂದ್ರಿಯ ಶ್ರೋತ್ರೇಂದ್ರಿಯ ಅಂತ ಇಂದ್ರಿಯಗಳು ಅಂತ ಆಯ್ತು ಮತ್ತೆ ಮನಸ್ಸು ನೆಕ್ಕ ಅಂತ ಅವು ರಜೋಗುಣ ತಮೋಗುಣ ಅಂತ ಒಂಜಿ ಪ್ರಭಾವವನ್ನಾಗ ಅವು ಬಹಿರ್ಮುಖ ಆ ವಿಷಯ ಅಂತ ಆಸಕ್ತಿ ಹೆಂಗ್ ಬೋಡು ಅಂತು ತಮೋಗುಣ ಬತ್ತಂತಂಡಂತೂ ನಂಗ ವಿಮೂಢಂ ನಂಗೆ ಜಾದಂಪುಡನೆ ಗೊತ್ತಾಬ್ರಿ ಅಂಚ ಮೋಹ ಬರ್ಪುಣು ಈ ರೀತಿ ಆತ ಅವೇ ಭಗವಂತನ ಚಿಂತನ ಸತ್ವಗುಣ ಅಂತ ಒಂಜಿ ಪ್ರಭಾವ ರಜಸ್ತಮೋ ಗುಣ ಅಂತ ಅವರ ಚಿಂಚ ಅಂತಂಡ ವಿಷಯ ಪದಾರ್ಥ ಪೋಪುಣು ಅಂತ ಆಪುಣು ಅವೇ ಸತ್ವಗುಣ ಅಂತ ಪ್ರಭಾವ ಅಂಡತ ಅಂತ ಜಾದಗುಣ ಅಂತಾಂಡ ಯಚ್ಚೇತ್ ಆತ್ಮನಃ ಪರಮಾತ್ಮನಂಟು ಪರಮಾತ್ಮನ ಧಾರಣ ಅಂತ ಧ್ಯಾನ ಅಂತ ಅಂಡ అతనగా మనస్సుడు ఇత్న యాదొంದು దోషంగులుండ అవే రజోగుణ తమో గుణంతారు బత్న దోషంగులు ఇత్తున పూర తత్కృతం మలం తత్కృతం ತದಬಂಡ ರಜೋಗುಣ ತಮೋ ಗುಣಂತಾವ ಜಾದೊಂಜಿ ಇದು ಪ್ರಭಾವಂತವರ ಮನಸ್ಸುಡೆ ಜಾದೊಂಜಿ ವಿಷಯಂತ ಬಗ್ಗೆ ಆಸಕ್ತಿ ಮೋಹ ಅಜ್ಞಾನ ಒಂದು ಭಕ್ತಿ ಅವು ಪೂರ ಪೋಪುಣು ಏಪಳೆ ಪರಮಾತ್ಮನ ಚಿಂತನೆ ಅಂತಿರಂತಾಂಡ ಐಕೋಸ್ಕರ ಪರಮಾತ್ಮನ ಏಕಾಗ್ರ ಮನಸ್ಸು ಧ್ಯಾನಂ ಕೊಡು ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಚೇ ಧಾರಣ ಯಾಧೀರೋ ಅಂತಿಯಾ ತತ್ಕೃತಂ ಮಲಂ ಯಸ್ಯ ಸಂಧಾರ್ಯಮಾಣಾಯ ಯೋಗಿನಃ ಭಕ್ತಿಲಕ್ಷಣಃ ಆಶು ಸಂಪದ್ಯತೆ ಯೋಗಃ ಆಶ್ರಯಂ ಭದ್ರಂ ಈಕ್ಷತಃ ಯಸ್ಯಾಂ ಸಂಧಾರ್ಯಮಾಣಾಯ ಯೋಗಿನೋ ಭಕ್ತಿಲಕ್ಷಣಃ ಆಶು ಸಂಪದ್ಯತೆ ಯೋಗಃ ಆಶ್ರಯಂ ಭದ್ರಮೀಕ್ಷತಃ ಪರಮಾತ್ಮನ ಧ್ಯಾನ ಅಂತಂತಾಂಡ ಅವು ಎಂಚನಂಕ ಶ್ರೇಷ್ಠ ಕಾರಣ ಪುಣೆ ಸೊಯ್ಪಂತುಳ್ಳೇರೆ ಶುಕಮುನಿಕ್ಕಳು ಪರಮಾತ್ಮನ ಏತು ಶ್ರವಣ ಅಂತಂತಾಂಡ ಅಥವಾ ಮನನ ಅಂತಂತಾಂಡ ಚಿಂತನ ಅಂತಂತಾಂಡ ನಂಗೆ ಭಕ್ತಿ ಜಾಸ್ತಿ ಏಪಳ್ಳ ಭಕ್ತಿ ಪಂಡ ಪ್ರೀತಿ ಅಂತ ಅರ್ಥ ನಾವು ಆ ವಿಷಯಂತ ಬಗ್ಗೆ ಬೆತ್ತಲ ಇದ್ರ ಚಿಂತನೆ ಅನ್ಪೋಣ ಐದು ನಮ್ಗೆ ಆಸಕ್ತಿ ಜಾಸ್ತಿ ಆಪುಣು ಅಂಚನೆ ಯಸ್ಯಾಂ ಸಂಧಾರ್ಯಮಾಣಾಯ ಆ ಭಗವಂತನ ಮನಸ್ಸಿಜಿತ್ ಚಿಂತನಂತಂತೋ ಶ್ರವಣಂತಂತೋ ಧ್ಯಾನಂತಂತೋ ಬರ್ತಂಡ ಅಂತ ಯಾವ್ದಾ ಅಂಡ ಅತಗ ಭಕ್ತಿ ಆಶು ಸಂಪದ್ಯತೆ ಯೋಗ ಭಕ್ತಿ ಲಕ್ಷಣ ಯೋಗ ಪಂಡ ಉಪಾಯ ಅಂತ ಅರ್ಥ ಉಪಾಯ ಯೋಗ ಅಂತ ಯೋಗ ಪಂಡ ಉಪಾಯ ವಿದ್ಯತೆ ಅನೇನ ಇದು ಯೋಗ ಪರಮಾತ್ಮ ಅನುಗ್ರಹಂಕು ಸಾಧಕವಾತ್ಮ ಅಂಶ ಭಕ್ತಿ ಅವು ಜಾಸ್ತಿ ಆಪ್ನಗಾರೆ ಏಪಳೆ ಭದ್ರಂ ಈಕ್ಷತಃ ಪರಮಾತ್ಮನ ಬೆತ್ತಲ ನಮ್ಮ ಮನಸ್ಸು ಚಿಂತನ ಅಂತ ಜಾದ ಆಪುಣ ನಂಗೆ ಮನಸ್ಸು ಪರಮಾತ್ಮನೇ ದರ್ಶನ ಆಪುಣು ಅತನಗ ಭದ್ರ ಬಣ್ಣ ಮಂಗಳ ಅಂತ ಅರ್ಥ ಪರಮ ಮಂಗಳಾತ್ಮ ಪರಮಾತ್ಮೆ ಆಯನ ಸುವಂತ ಇತ್ತಂಡ ಆಯ್ನ ನಂಗೆ ಭಕ್ತಿ ಜಾಸ್ತಿ ಆಪುಣು ಐಕೋಸ್ಕರ ಅತನಗ ಯಾವ್ದು ಮನಸ್ಸು ಸ್ಥಿರ ಆಪುಣು ಮನೋ ನಿಗ್ರಹ ಬರ್ಪುಣು ಅತನಗ ನಂಗೆ ಆ ಶ್ರೇಯಸ್ಸು ಸಿಕ್ಕುಣು ಆಯ್ತು ಭಕ್ತಿ ಜಾಸ್ತಿ ಆಪುಣು ಭಕ್ತಿ ಅವರ ಪರಮಾತ್ಮನ ಅನುಗ್ರಹ ಆಪುಣು ಮೋಕ್ಷ ಅವರ ಸಾಧ್ಯ ಉಂಟು ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣಃ ಆಶು ಸಂಪದ್ಯತೆ ಯೋಗಃ ಆಶ್ರಯಂ ಭದ್ರಮೀಕ್ಷತಃ ರಾಜೋವಾಚ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶೀವ ಹರೇತ್ ಆಶು ಪುರುಷಸ್ಯ ಮನೋಮಲಂ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶೀವ ಹರೇದಾಶು ಪುರುಷಸ್ಯ ಮನೋಮಲಂ ಆತನಗ ಪರಿಶುದ್ಧರಾಜ ಪ್ರಶ್ನೆ ಅಂಪೆ ಬ್ರಹ್ಮನ್ ಜ್ಞಾನಳಾತ್ಮ ಶುಗಮುನಿಕುಳ ಇತಂಚಂಡ ಧಾರಣ ಅಂತಂದ ಭಕ್ತಿ ಲಕ್ಷಣ ಭಕ್ತಿ ಪಂಪುಣೊಂಜಿ ಉಪಾಯ ಸಿಕ್ಕೋಣ ಪಂಟಾರೆ ನಂಗೆ ಉದ್ದ ಮನಸ್ಸು ಸಂತೋಷ ಪಡೆಪಂಟಾರೆ ಆ ಭಕ್ತಿ ಒಂದು ಧಾರಣೆ ಪಂಡ ಎಂಚ ಅಂಪುಡವನು ಧಾರಣ ಪಂಡ ಅವನ ಅಂಪುಣ ಕ್ರಮ ಎಂಚ ಇವತ್ತು ಒಯ್ತ ಬಗ್ಗೆ ಧಾರಣೆ ಅಂಪುಡು ಧಾರಣೆ ಪಂಡ ಅಂಡ ಚಿಂತನೆ ಅಂಪುಣ ಅಂತ ಅರ್ಥ ಏರ್ನ ಬಗ್ಗೆ ಚಿಂತನೆ ಅಂಪುಡು ಧ್ಯಾನ ಅಂಪುಣು ಧ್ಯಾನ ಕ್ಲಾಸ್ ಮಸ್ತ್ ನಡಪುಣು ಅವಳು ಜಾದ ಚಿಂತನೆ ಬೇರೆ ಆಯ್ತು ಅಕ್ಲೆ ಜಾದ ಸ್ಪಷ್ಟತೆ ಎಪ್ಪುರಿ ನಿಶ್ಚಯ ಎಪ್ಪುರಿ ಐಕೆ ರಾಜಕೀಯನೇ ಯಾದೃಶೀವ ಹರೇದಾಶ ಪುರುಷಸ್ಯ ಮನೋಬಲಂ ನಮ್ಮ ಧ್ಯಾನ ಧಾರಣ ಮಾತ ವಿಕೋಸ್ಕರ ಪುಣ ಮನಸ್ಸಳಿತ್ನ ದೋಷಗಳು ಮಾತ ಪರಿಹಾರವರ್ಗೋಸ್ಕರ ಓವೇನ ನಮ್ಮ ಧ್ಯಾನ ಅಂತನಂತಾಂಡ ಧಾರಣ ಅಂತನಂತಾಂಡ ಮನಸ್ಸು ದೋಷ ಮಾತ ಪರಿಹಾರ ಆಪುಣು ಏರು ನಂಪುಡು ಎಂಚಂಪುಡು ಪಂಡಿತ್ ರಾಜೇ ಶುಕಮುನಿಗಳ ಪ್ರಶ್ನೆ ಅಂಪೆ ರಾಜೋವಾಚ ಯಥಾ ಸಂಧಾರ್ಯತೆ ಬ್ರಹ್ಮನ್
ಧಾರಣ ಯತ್ರ ಸಮ್ಮತ ಯಾದೃಶೇವ ಹರೇದಾಶೋ ಪುರುಷಸ್ಯ ಮನೋಮಲಂ. ಶ್ರೀಶುಕೋವಾಚ ಜಿತಾಸನಃ ಜಿತಶ್ವಾಸಃ ಜಿತಸಂಗಃ ಜಿತೇಂದ್ರಿಯಃ ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇತ್ ಧಿಯಾ. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯಃ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯಾ. ಐದು ಶುಕಮನಿಗೆ ಉತ್ತರ ಕೊಳ್ಪೇರೆ ಸುರುಟು ಜಿತಾಸನ ಆಸನ ಜಯ ಅರ್ಥ ನಂಗೆ ಧ್ಯಾನ ಪಡುಂತಾಂಡ ಸುರುಟು ನಂಗೆ ಕುಳ್ಳೆರ ಗೊತ್ತಾವಳು ಆಸನ ಅವು ಮುಖ್ಯ ಆಯ್ತತೆ. ಜಿತಶ್ವಾಸ ಶ್ವಾಸಂತ ಮಿದಂಕ್ ನಿಯಮನೆ ನಿಯಂತ್ರಣ ಬೋರ್ಡು ಕಂಟ್ರೋಲ್ ಬೋರ್ಡು ಐಕೆ ಪ್ರಾಣಾಯಾಮ. ಜಿತಸಂಗ ಉನ್ಮಾಂತ ಇವತ್ ವಿಷಯ ಪದಾರ್ಥ ನಂಗೆ ವೈರಾಗ್ಯ ಸಂಪಾದನೆ ಕೊಡು. ಜಿತೇಂದ್ರಿಯ ಆ ಮೂಲಕವಾತ ಇಂದ್ರಿಯ ನಿಗ್ರಹ ಬೋಡು. ಉನ್ಮಾಂತ ಸಿದ್ಧ ಇವತ್ ಸುರುಟು ಭಗವಂತನೋ ಸ್ಥೂಲೇ ಭಗವತೋ ರೂಪೇ ಭಗವಂತನ ಸ್ಥೂಲ ರೂಪ ಅಂತ. ಭಗವಂತೆ ಇಪ್ಪನ್ನ ಜಾಗ ಇದ್ದಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸೋದು ಪರಮಾತ್ಮ ಒಳ್ಳೆ. ಬ್ರಹ್ಮಾಂಡ ಮಣಂತಾಂಡ 14 ಲೋಕ ಇಡೀ ಪೂರಲ ಭಕ್ತನ ಇದೆ ಅಂಚಿತ್ನೋ ಇಡೀ ಬ್ರಹ್ಮಾಂಡನ್ನು ವ್ಯಾಪಿಸೋದ್ನೋ ಆ ಪರಮಾತ್ಮನ ರೂಪನ ಮನಸ್ಸಿಡೆ ಮನಸ್ಸಂಧಾರಯೇತ್ ದಿಯಾ. ಅವೇನ ಆ ಭಗವಂತನ ಆ ರೂಪನ ನಮ್ಮ ಚಿಂತನೆ ಕೊಡುವ ಪಂಡಿತ್ ಶುಕಮನಿಗಳು ಪಂಪೇರೆ. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯಾ. ವಿಶೇಷಃ ತಸ್ಯ ದೇಹಃ ಅಯಂ ಸ್ತವಿಷ್ಟಃ ಚ ಸ್ತವೀಯಸಾ ಯತ್ರ ಇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಯತ್. ವಿಶೇಷಸ್ತಸ್ಯ ದೇಹೋಯಂ ಸ್ತವಿಷ್ಟಶ್ಚ ಸ್ತವೀಯಸಾ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಯತ್. ಈ ಬ್ರಹ್ಮಾಂಡ ಪಂಪುಣ ಪರಮಾತ್ಮನ ಒಂಜಿ ಶರೀರ ಇತ್ನಾಲ್ಕ ದೇಗ ಐತೋಳೆ ಪರಮಾತ್ಮ ಒಳ್ಳೆ ಶರೀರ ಮಣಜಾದು ನಮ್ಕ್ ಒಂದು ಶರೀರ ಅನ್ಪಣಪ ಜಯಗ ಪಣ ಪಣತಾಂಡ ನೆತ್ತೋಳಿ ಜೀವ ಇಪ್ಪುಣೆತ್ತಾವರ ಅಂಚೆನೆ ಪರಮಾತ್ಮೆಲ ಇಡೀ ಬ್ರಹ್ಮಾಂಡದ ಒಳೆ ಇಪ್ಪುಣೆತ್ತಾವರ ಒಳೆತಲ ಫಿಲೇತಲ ಇಪ್ಪುಣೆತ್ತಾವರ ಪರಮಾತ್ಮನ ಶರೀರ ಅಂತ ಶಾಸ್ತ್ರ ಅಂತ ಪಂಪೇರೆ. ಅವಳು ಅರ್ಥಾತ್ ಒಂದು ಈ ಪ್ರಪಂಚ ಪಂಪುಣ ಅವು ಸ್ಥವಿಷ್ಟಚ್ಚ ಸ್ಥವೀಯಸ ಮಲ್ಲೆತ್ತು ಮಲ್ಲೆ ಉಂಡು ಅರ್ಥ. ಬ್ರಹ್ಮಾಂಡನೇ ಅತ್ಯಂತ ಮಲ್ಲೆ ಎಪ್ಪುಣು ಅಂಚಿತ್ನ ಆ ಬ್ರಹ್ಮಾಂಡ ಯತ್ರೇದ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಯತ್. ಈ ಯಾವ್ದೊಂದು ಪ್ರಪಂಚ ಅಂತ ಪಂಪದ ನಮ್ಮ ಪ್ರಪಂಚ ಪಡಂತಾಂಡ ಪಂಚಭೂತಂತೋ ಅವು ಮಿಶ್ರಣ ಅಂಚಿತ್ನ ಈ ಪ್ರಪಂಚ ಅವು ಭೂತ ಭವ್ಯ ಭವಿಷ್ಯತ್ ಪಣ ಇತ್ತನೋ ನಾ ಇತ್ತ ಇಪ್ಪುಣ ನಾನು ಬರ್ರ ಇಪ್ಪುಣ ಪೂರಲ್ಲ ನೆಟ್ಟೆ ಸೇರೋಣ ಅಂಚಿತ್ನ ಬ್ರಹ್ಮಾಂಡ ಅವು ಭಗವಂತನ ಶರೀರ ಎತ್ನಾಲ್ಕ ಅವು ಮಾಂತೆ ಮಲ್ಲೆತ್ತಲ ಮಲ್ಲೆ ಆತುಂಟು ಅಂಚಿತ್ನ ಬ್ರಹ್ಮಾಂಡ ಉಂಟು ವ್ಯಾಪ್ತವಾತ್ನ ಭಗವನ್ ರೂಪನು ಚಿಂತನೆ ಕೊಡು. ವಿಶೇಷಸ್ತಸ್ಯ ದೇಹೋಯಂ ಸ್ತವಿಷ್ಟಶ್ಚ ಸ್ತವೀಯಸಾ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಯತ್. ಆಂಡಕೋಶೆ ಶರೀರೆ ಅಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜಃ ಪುರುಷ ಯೋಸೋ ಭಗವಾನ್ ಧಾರಣಾಶ್ರಯಃ. ಆಂಡಕೋಶ ಅಂತ ಅರ್ಥಾತ್ ನೆಟ್ಟು ಮಾತ ಆವರಣ ಉಂಟು ಸಪ್ತಾವರಣ ಒಂದು ಪಂಚಭೂತ ಅಹಂಕಾರ ತತ್ವ ಮಹತ್ತತ್ವ ಅಂತ ಏಳಾನ. ಪಂಚಭೂತಂಗಳು ಅಹಂಕಾರ ತತ್ವ ಮಹತ್ತತ್ವ ಒಂದು ಒಟ್ಟಿಗೂ 7 ಆಯ್ತು ಆವರಣ ನೆಟ್ಟುಂಡು ಅಂಚಿನ ಸಪ್ತಾವರಣ ಸಂಯುತೆ ಆಂಡಕೋಶಕ್ಕೆ ಬ್ರಹ್ಮಾಂಡ ಅಂತಾರೆ. ಐತೆ ಭಗವಂತೆ ಒಳ್ಳೆಗಾರೆ ಅವು ಈ ಬ್ರಹ್ಮಾಂಡ ಪಂಪುಣ ಭಗವಂತ ಅಸ್ತಿತ್ವ ಕೊಂಚ ಜಾಗ ಐತೆ ಚತುರ್ಮುಖ ಬ್ರಹ್ಮದೇವಲ್ಲ ಅವಳೇ ಇಪ್ಪುಣ ಅಂಚಿತ್ನ ಆ ಐತ ಒಳಿತ್ ವ್ಯಾಪ್ತವಾದ ಇಪ್ಪಣ ಏರ್ಪಣಂತ ಅಂಡ ಪರಮಾತ್ಮೆ ఆయన ರೂಪ ಅಂತ ಪುದರ್ ವೈರಾಜ ಬಂಡಂತ ಅಂಡ ಸರ್ವೋತ್ತಮೆ ಅಂತ ಅರ್ಥ. ಅಂಚಿತ್ನ ಪರಮಾತ್ಮೆ ఆయన ನಮ್ಮ ಧ್ಯಾನಂ ಕೊಡೋ ಧಾರಣೆ ಕೊಡೋ ಅತನಗ ಮನಸ್ಥಿತ್ನೋ ಆ ದೋಷಗಳು ಕೂಡ ನಾಶ ಆಪುಣು. ಆಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೋ ಭಗವಾನ್ ಧಾರಣಾಶ್ರಯ. ಎಂಚ ಧ್ಯಾನಂ ಕೊಡೋ ಬ್ರಹ್ಮಾಂಡ ಅಂಟು ಬಂದಾಂಡ ಇದು 14 ಲೋಕ ಅಂಡು ಸಿತುತು 7 ಲೋಕ ಮಿತುತು 7 ಲೋಕ ಅವೇನೆ ಭಗವಂತನ ಒಂದೊಂದು ಅವಯವಂಟು ಚಿಂತನೆ ಕೊಡು ಅಥವಾ ಆ ಲೋಕನೇ ಭಗವಂತನೊಂದು ಅವಯವಂಟು ಅವನೇ ಆಶ್ರಯಿಸೋದು ಚಿಂತನೆ ಕೊಡು. ಪಾತಾಳಂ ಏತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಃ ಸುಗುಲ್ಪೋ ತಳಾತಳಂ ವೈ ಪುರುಷಸ್ಯ ಜಂಘೆ. 4 ಲೋಕ ಪಾತಾಳ
ರಸಾತಳ ಮಹಾತಳ ತಳಾತಳ ಅಂತ ಬೆತ್ತಲೆ ಮೂಜು ಲೋಕ ಸುತಲ ವಿತಲ ಅತಳ ಅಂತ ಈ ರೀತಿ ಆತ 7 ಲೋಕ. ಅತಳ ವಿತಲ ಸುತಲ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತ 7 ಲೋಕ ಸಿದ್ಧಿಪ್ಪಣ. ನಾನ ಮಿತುತಾನಗ ಭೂಹು ಭುವಃ ಸ್ವಹ ಮಹ ಜನಃ ತಪಃ ಸತ್ಯಂ ಈ ರೀತಿ ಆತ ಮಿತ್ 7 ಲೋಕ. ಐಟೆ ಸಿತದ ಲೋಕ ಓಳೋಳು ಚಿಂತನೆ ಪಡ್ಬಂತಾಂಡ ಪರಮಾತ್ಮನ ಪಾದ ಮೂಲ, ಪರಮಾತ್ಮನ ಪಾದ ಅಂತೂ ಅಡಿಭಾಗ ಉಂಟು, ಅವು ಪಾತಾಳ ಲೋಕ ಚಿಂತನೆ ಕೊಡು. ಅಂಚೆನೆ ಪಾರ್ಶ್ನಿ ಪ್ರಭದೆ ಪಣ್ತಾಂಡ ಪಾದ ಅಂತ ಎದುರು ಭಾಗ ಪಿರಭಾಗ ಅವಳು ರಸಾತಳ ಲೋಕ ಚಿಂತನೆ ಕೊಡು. ಭಗವಂತನ ಆ ಪಾದಂತ ಗಂಟು ಉಂಡತ ಐಟ್ ಗುಲ್ಪ ಅಂತ ಈಗ ಬುಧರ್ ಪೊರ್ಲುದ ಗುಲ್ಪ ಐಟ್ ಪರಮಾತ್ಮ ಆ ಭಾಗ ಉಂಟು, ಅವಳು ಆ ಮಹಾತರ ಲೋಕನ ಚಿಂತನೆ ಕೊಡು ಅಥವಾ ಮಹಾತರ ಲೋಕ ಉಂಟು ಪರಮಾತ್ಮ ಪಾದನ ಚಿಂತನೆ ಕೊಡು. ಐತ್ ಬೆತ್ತು ಮಿತ್ ಬತ್ತನ ತಾಂಡ ಅವು ಆ ಜಂಘ ಅಂತ ಐಟ ಅನಗ ತಳಾತಳ ಲೋಕ, ಅವಳು ತಳಾತಳ ಲೋಕನ ಚಿಂತನೆ ಕೊಡು. ಈ ರೀತಿ ಆತ ಪಾದಂತ ಅಡಿ, ಪಾದಂತ ಎದುರು ಪೀರ, ಪಾದಂತ ಗಂಟುಳು ಆಯ್ತು ಮಿತ್ತದ ಭಾಗ. ಈ ರೀತಿ ಆದ 4 ಭಾಗ ಉಂಟು, 4 ಅವಯವ ಉಂಟು, 4 ಲೋಕನ ಚಿಂತನೆ ಕೊಡು. ಪಾತಾಳ ರಸಾತಳ ಮಹಾತಳ ತಳಾತಳ ಅಂತ. ಪಾತಾಳ ಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ ಮಹಾತಳಂ ವಿಸೃಜ್ಯ ಸುಗಲ್ಪೋ ತಳಾತಳಂ ವೈ ಪುರುಷಸ್ಯ ಜಂಘೆ ದ್ವೇ ಜಾನುನಿ ಸುತಲಂ ವಿಶ್ವಮೂರ್ತೆಃ ಊರುದ್ವಯಂ ವಿತಲಂ ಚ ಅತಲಂ ಚ ಮಹೀತಲಂ ಚ ತಜ್ಜಗನಂ ಮಹೀಪತೇಃ ನವಸ್ಥಲಂ ನಾಭಿಸರಃ ಗೃಣಂತಿ. ದ್ವೇ ಜಾನುನಿ ಸುತಲಂ ವಿಶ್ವಮೂರ್ತೆಃ ಊರುದ್ವಯಂ ವಿತಲಂ ಚಾತಲಂ ಚ ಮಹೀತಲಂ ತಜ್ಜಗನಂ ಮಹೀಪತೇಃ ನವಸ್ಥಲಂ ನಾಭಿಸರೋ ಗೃಣಂತಿ. ಹೇ ಮಹೀಪತೆ ರಾಜ, ನನ್ನ ಆ ನಮ್ಮ ಖಾರದ ಮೀನ ಕಂಡ ಅನ್ಬಣ್ಪ ಪಾದೊಂದು ಮಿಟ್ಟದ ಭಾಗ ಅವಾಯುವಿನ ಸಿಕ್ಕೊಂಡನೆ ಗಂಟು ಖಾರದ ಗಂಟು ಅವಳು ಐಕೆ ಜಾನು ಅಂದ್ಬುದಾರು. ಅವಳು ಸುತಲ ಲೋಕನ ಚಿಂತನೆ ಕೊಡು. ಏನೋ ವಿಶ್ವಮೂರ್ತಿ ಭಗವಂತನ ಇಡೀ ಬ್ರಹ್ಮಾಂಡ ಒಂದು ರೂಪ ಐತ್ ನಾಲ್ಕ ಐತ್ ಬೆತ್ತು ಊರುದ್ವಯಂ 2 ತೊಡೆಟ್ಟ ಅನಗ 2 ಲೋಕ ವಿತಳ ಅತಳ ಅಂತ 2 ಲೋಕನ ಚಿಂತನೆ. ಈತ ಸಿತ್ತ ಲೋಕನ ಪೂರ ಸೊಂಟಂತ ಸ್ಥಿತದ ಭಾಗ ಉಂಟು ಚಿಂತನೆ ಕೊಡು. ಐತ್ ಬೆತ್ತ ಸೊಂಟಂತ ಭಾಗ ಉಂಟ ಅನಗ ಮಹೀತಳಂ ತಜ್ಜಗನಂ ಜಗನ ಬಂಡ ಸೊಂಟಂತ ಭಾಗ ಅವಳು ಭೂಲೋಕ ಚಿಂತನೆ ಕೊಡು. ಮಹೀತಳ ಬಂಡ ಭೂಲೋಕ. ಐತ್ವೆತ್ತು ಮಿತ್ವತ್ತನ ತಾಂಡ ನಮ್ಮ ನಾಭಿ ಅರ್ಥ ನೋಯಲ್ ಅವಳು ನಭಸ್ಥಲ ನಾಭಿಸರೋ ಗೃಣಂತಿ. ಆ ಅವಳು ನಭಸ್ಥಲ ಅರ್ಥಾತ್ ಆ ಅಂತರ್ಲೋಕ ಸೊಂಟ ಭೂರ್ಲೋಕ ಐತದ್ ಭೂರ್ಲೋಕ ಅರ್ಥ ಅಂತರಿಕ್ಷ ಲೋಕ ಅವು ನಾಭಿ ಸರೋವರ. ದ್ವೇಜಾನ್ನೇ ಸುತಲಂ ವಿಶ್ವಮೂರ್ತೆ ಊರುದ್ವಯಂ ವಿತಲಂ ಚಾತಲಂ ಚ ಮಹೀತಲಂ ತಜ್ಜಘನಂ ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ. ಪುರಸ್ಥಲಂ ಜ್ಯೋತಿ ಅನೇಕಂ ಅಸ್ಯ ಗ್ರೀವಾ ಮಹಃ ವದನಂ ವೈ ಜನಃ ಅಸ್ಯ ತಪೋರರಾಟಿಂ ವಿದುಃ ಆದಿಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ. ಪುರಸ್ಥಲಂ ಜ್ಯೋತಿರನೇಕಮಸ್ಯ ಗ್ರೀವಾ ಮಹರ್ವದನಂ ವೈ ಜನೋಸ್ಯ ತಪೋರರಾಟಿಂ ವಿದುರಾದಿಪುಂಸಃ ಸತ್ಯಂ ತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ. ಭೂರ್ಲೋಕಾನ್ ಭೋರ್ಲೋಕಾನ್ ಐತ್ವತ್ ಮಿತ್ವಕ್ರ ತಾಂಡ ಎದೆಟ್ಟ ಅನಗ ಸ್ವರ್ಗಲೋಕ ಸ್ವರ್ಲೋಕ ಭೂಹು ಭುವಃ ಸ್ವಹ. ಐತ್ವೆತ್ ಮಹರ್ಲೋಕ ಕೆಕ್ಕಿಲ ಬತ್ತನ ತಾಂಡ ಅವಳು ಗ್ರೀವಾ ಬಣ್ಣ ತಾಂಡ ಗಂಟ್ಲು ಅವಳು ಆ ಮಹರ್ಲೋಕ. ಐತತ್ ಮೋರೆ ಬತ್ತನ ತಾಂಡ ಅವು ವದನಂ ವೈ ಜನೋಲೋಕ ಮೋರೆ ಮಣ್ಪುಣ ಜನೋಲೋಕ. ಐವತ್ತು ರರಾಟಿ ಬಣ್ಣ ತಾಂಡ ಫೋರೆಡ್ ಅವು ಹಣೆ ಅವಳು ಅನಗ ಅವಳು ತಪೋಲೋಕ. ಈ ರೀತಿ ಆತು ಐತ್ವೆತ್ತು ಮರ್ಪುಣನೆ ಸತ್ಯಲೋಕ ಅವು ತಾರೆ ಶೀರ್ಷಾಣಿ ಅವು ಸತ್ಯಲೋಕನೆ ಭಗವಂತನ ತಾರೆ ಅಂತ ಶೀರ್ಷಾಣಿ ಮಣ್ಪೆ ಜಯ ಬಣ್ಣ ತಾಂಡ ಸಹಸ್ರ ಶೀರ್ಷ ಒಂಜಿನ ತಾರೆ ಪುಣತ್ ಅನಂತ ತಾರೆ ಉಂಡು ಅಂಚಿತ್ನೋ ಅವು ತಾರೆ ಭಾಗ ಸತ್ಯಲೋಕ ಅಂತ ಚಿಂತನೆ ಕೊಡು. ಪುರಸ್ಥಲಂ ಜ್ಯೋತಿರನೇಕಮಸ್ಯ ಗ್ರೀವಾ ಮಹರ್ವದನಂ ವೈ ಜನೋಸ್ಯ ನಪೋರರಾಟಿ ಮಿದುರಾದಿಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ. ಶ್ರೀಕೃಷ್ಣಾರ್ಪಣಮಸ್ತು.